ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಗಂಟೆ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ. ಶಿಯಾನ್ ಶೂಯಿನ ಕೇಳ್ತಾನೆ, ಕೆಲಸ ಮುಗಿದ ತಕ್ಷಣ ಊಟ ಮಾಡೋದಿಕ್ಕೆ ಹೋಗೋಣ. ಆಗ ಶೂಯಿ ಎಲ್ಲಿಗೆ ಹೋಗೋಣ ಅಂತ ಕೇಳ್ತಾಳೆ. ಆಗ ಶಿಯಾನ್ ಹೇಳ್ತಾನೆ, ನೀನು ಎಲ್ಲೂ ಕರ್ಕೊಂಡು ಹೋಗ್ತೀಯಾ ಅಲ್ಲಿಗೆ. ಶೂಯಿ ಶಿಯಾನ ಒಂದು ಜಾಗಕ್ಕೆ ಕರ್ಕೊಂಡು ಬಂದಿರ್ತಾಳೆ. ಶಿಯಾನ್ ನಿಂತ್ಕೊಂಡು ಅದನ್ನ ನೋಡ್ತಿರ್ತಾನೆ. ಶೂಯಿ ಹೇಳ್ತಾಳೆ, ಈ ಜಾಗದಲ್ಲಿ ನೀನು ಟ್ರೈ ಮಾಡಬೇಕು ಅಂತ ಹೇಳಿ ಒಳಗಡೆ ಕರ್ಕೊಂಡು ಬಂದು ಕೂತ್ಕೊಳ್ಳೋದಿಕ್ಕೆ ಹೇಳ್ತಾಳೆ. ಆದ್ರೆ ಶಿಯಾನ್ ಕೂತ್ಕೊಳ್ಳೋದಿಲ್ಲ. ಅವನಿಗಾಗಿ ಸೀಟನ್ನ ಕ್ಲೀನ್ ಮಾಡ್ತಾಳೆ. ಆದ್ರೂ ಕೂಡ ಶಿಯಾನ್ಗೆ ಆ ಜಾಗ ಗಲೀಜಾಗಿದೆ ಅಂತ ಅನಿಸ್ತಾ ಇರುತ್ತೆ. ಟಿಶ್ಯೂ ಪೇಪರ್ ಇಂದ ಟೇಬಲ್ ನ ಕ್ಲೀನ್ ಮಾಡ್ಕೋತಾನೆ. ಶೂಯಿ ಆರ್ಡರ್ ಮಾಡಿದ ಸ್ಪೆಷಲ್ ಹಾಟ್ ಪಾಟ್ ನ ತಿನ್ಬೇಕು ಅಂತ ಹೋಗ್ತಾನೆ. ಅಷ್ಟರಲ್ಲಿ ಜಿಯು ಇಂದ ಕಾಲ್ ಬರುತ್ತೆ. ಜಿಯು ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ಅವಳ ಅಂಕಲ್ನ ಬೇಗನೆ ಬರೋದಿಕ್ಕೆ ಕೇಳ್ತಾಳೆ. ಆಗ ಶಿಯಾನ್ ಮೊದಲು ರಿಲ್ಯಾಕ್ಸ್ ಆಗು, ಅದೇನಾಯ್ತು ಅಂತ ಹೇಳು ಅಂತ ಕೇಳ್ತಾನೆ. ಆಗ ಜಿಯು ಹೇಳ್ತಾಳೆ, ನಾನು ಯೂನಿವರ್ಸಿಟಿ ಫೈನಾನ್ಷಿಯಲ್ ಪಕ್ಕ ಇದ್ದೀನಿ. ನನ್ ಗಾಡಿ ಎದುರುಗಡೆ ಒಬ್ಬ ವ್ಯಕ್ತಿ ಕೂಗಾಡ್ಕೊಂಡು ಬಂದ್ರು. ನಾನು ಗಾಡಿಯಿಂದ ಇಳ್ದು ಬಂದೆ. ಆ ವ್ಯಕ್ತಿ ಅಷ್ಟರಲ್ಲಾಗ್ಲೇ ಕೆಳಗಡೆ ಬಿದ್ದೋಗಿದ್ರು. ಸಹಾಯ ಮಾಡ್ತೀನಿ ಅಂದ್ರೆ ಕೇಳ್ತಾ ಇಲ್ಲ. ಪೊಲೀಸ್ನು ಕೂಡ ಕರೆಯೋದಿಕ್ಕೆ ಬಿಡ್ತಿಲ್ಲ. ಆಗ ಶಿಯಾನ್ ಹೇಳ್ತಾನೆ, ನೀನೇನು ಗಾಬರಿ ಆಗ್ಬೇಡ, ಹೋಗಿ ನೀನ್ ಕಾರ್ ಒಳಗಡೆ ಕೂತ್ಕೊ ಅಂತ ಹೇಳಿ ಶೂಯಿಗೆ ನಾನು ಹೋಗ್ತಿದ್ದೀನಿ ಅಂತ ಹೇಳ್ತಾನೆ. ಆಗ ಶೂಯಿ ಕೇಳ್ತಾಳೆ, ನೀನು ಇಷ್ಟು ಬೇಗ ಎಲ್ಲೋಗ್ತಿದ್ಯಾ? ಆಗ ಶಿಯಾನ್ ಹೇಳ್ತಾನೆ, ನನ್ನ ನೀಸ್ಗೆ ನನ್ನ ಅವಶ್ಯಕತೆ ಇದೆ, ನಾನು ಹೋಗ್ಬೇಕು. ಆಗ ಶೂಯಿ ಬೇಜಾರಿಂದ ಹೇಳ್ತಾಳೆ, ನೀನು ಹೋಗು, ನಾನೊಬ್ಳೆ ಈ ಆಟ್ಪಾಟ್ನ ತಿಂದು ಮನೆಗೆ ಹೋಗ್ತೀನಿ. ಶಿಯಾನ್ಗೆ ಗೊತ್ತಾಗುತ್ತೆ ಇವಳು ತುಂಬಾನೇ ಓವರ್ ಆಕ್ಟಿಂಗ್ ಮಾಡ್ತಿದ್ದಾಳೆ ಅಂತ. ಮತ್ತೆ ಶೂಯಿ ಜೊತೆ ಊಟ ಮಾಡೋದಿಕ್ಕೆ ಅಂತ ಕೂತ್ಕೋತಾನೆ. ಮತ್ತೊಂದ್ ಕಡೆ ಜಿಯು ಕಾರ್ ಹತ್ರ ತುಂಬಾ ಜನ ಸೇರಿರ್ತಾರೆ. ಜಿಯು ಆ ವ್ಯಕ್ತಿಗೆ ಹೇಳ್ತಾಳೆ, ನಾನು ನಿಧಾನವಾಗಿ ಕಾರ್ ಓಡಿಸ್ತಿದ್ದೆ, ನನ್ನ ಗಾಡಿ ನಿಮ್ಗೆ ಟಚ್ ಆಗಿಲ್ಲ. ನಾನು ಆಂಬ್ಯುಲೆನ್ಸ್ ಪೊಲೀಸ್ನವ್ರಿಗೆ ಕಾಲ್ ಮಾಡ್ತೀನಿ, ಅವರೇ ಬಂದು ಎಲ್ಲಾನು ಕ್ಲಿಯರ್ ಮಾಡ್ತಾರೆ. ಆಗ ಆ ವ್ಯಕ್ತಿ ಹೇಳ್ತಾರೆ, ನನ್ನ ಹತ್ರ ಹಾಸ್ಪಿಟಲ್ಗೆ ಹೋಗೋದಿಕ್ಕೆ ದುಡ್ಡಿಲ್ಲ. ಆಗ ಜಿಯು ಕೇಳ್ತಾಳೆ, ಆಗಿದ್ರೆ ನಿಮ್ಗೆ ಏನ್ ಬೇಕು? ಆಗ ಆ ವ್ಯಕ್ತಿ ಹೇಳ್ತಾರೆ, ನೀನ್ ನನಗೆ ಅಮೌಂಟ್ ಕೊಡು, ಬೇರೆ ಎಲ್ಲಾನು ನಾನೇ ನೋಡ್ಕೋತೀನಿ. ಅದೇ ಸಮಯದಲ್ಲಿ ಯು ಕೂಡ ಅಲ್ಲೇ ಹೋಗ್ತಾ ಜಿಯು ನಿಂತಿರೋದನ್ನ ನೋಡ್ತಾರೆ. ಜಿಯು ಹೇಳ್ತಾಳೆ, ನಾನ್ ಅಮೌಂಟ್ ಕೊಡೋದಿಲ್ಲ. ಆಗ ಆ ವ್ಯಕ್ತಿ ಹೇಳ್ತಾರೆ, ನೋಡೋದಕ್ಕೆ ರಿಚ್ ಆಗಿದ್ದೀರಾ, ಸ್ವಲ್ಪ ಅಮೌಂಟ್ ಕೊಟ್ರೆ ಏನಾಗುತ್ತೆ? ಆಗ ಜಿಯು ಹೇಳ್ತಾಳೆ, ನಾನ್ ಪೊಲೀಸ್ಗೆ ಫೋನ್ ಮಾಡ್ತೀನಿ, ಅವ್ರು ನನ್ನನ್ನ ಅರೆಸ್ಟ್ ಮಾಡ್ತಾರೋ ಇಲ್ವೋ ನೋಡೋಣ. ಆಗ ಅಲ್ಲೇ ನಿಂತಿದ್ದ ಒಬ್ಬ ವ್ಯಕ್ತಿ ಹೇಳ್ತಾರೆ, ಅಮೌಂಟ್ ಕೊಟ್ಟು ನಿಮ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಳ್ಳಿ, ನಿಮ್ಮಿಂದಾಗಿ ರೋಡ್ ಎಲ್ಲ ಬ್ಲಾಕ್ ಆಗಿದೆ. ಆಗ ಜಿಯು ಸಮಸ್ಯೆ ಇರೋದು ಅಮೌಂಟ್ ಅಲ್ಲ, ರೆಸ್ಪಾನ್ಸಿಬಿಲಿಟಿದು. ನಾನು ತಪ್ಪು ಮಾಡಿದ್ರೆ ಅವ್ರು ಎಷ್ಟು ಕೇಳ್ತಾರೋ ಅಷ್ಟು ಅಮೌಂಟ್ ನ ಪೇ ಮಾಡ್ತೀನಿ. ನಾನು ತಪ್ಪು ಮಾಡಿಲ್ಲ ಅಂದ್ರೆ ಯಾರಿಗೂ ಕೂಡ ಅಮೌಂಟ್ ಕೊಡಲ್ಲ. ಯು ಇದನ್ನೆಲ್ಲ ನಿಂತ್ಕೊಂಡು ನೋಡ್ತಾ ಅಲ್ಲೇ ನಿಂತಿದ್ದ ಒಬ್ಬ ವ್ಯಕ್ತಿಗೆ ಹೇಳ್ತಾರೆ, ಸ್ವಲ್ಪನೇ ಅಮೌಂಟ್ ಅಲ್ವಾ, ನೀವು ಈ ವ್ಯಕ್ತಿಗೆ ಕೊಡಬಹುದಲ್ವಾ? ಇದನ್ನ ಕೇಳಿಸ್ಕೊಂಡ ಆ ವ್ಯಕ್ತಿ ಅಲ್ಲಿಂದ ಹೊರಟೋಗ್ತಾರೆ. ಯು ಕಾರ್ ಹತ್ರ ಕೂತಿದ್ದ ವ್ಯಕ್ತಿಗೆ ಹೇಳ್ತಾರೆ, ಸಿಸಿಟಿವಿ ಕ್ಯಾಮ್ರಾನ ಚೆಕ್ ಮಾಡಿಸಿದ್ರೆ ತಪ್ಪ್ಯಾರ್ದು ಅಂತ ಗೊತ್ತಾಗುತ್ತೆ, ಎಲ್ಲಾ ಸಮಸ್ಯೆ ಕೂಡ ಬಗೆಹರಿಯುತ್ತೆ. ಆಗ ಆ ವ್ಯಕ್ತಿ ಹೇಳ್ತಾರೆ, ನನ್ನ ಕಾರ್ಗೇನು ಅಷ್ಟು ನೋವಾಗಿಲ್ಲ, ನಾನು ಆರಾಮಾಗಿದ್ದೀನಿ ಅಂತ ಹೇಳಿ ಎದ್ದು ಅಲ್ಲಿಂದ ಹೋಗ್ತಾರೆ. ಆಗ ಜಿಯು ಯುಗೆ ಥ್ಯಾಂಕ್ಸ್ ಹೇಳ್ತಾಳೆ. ಆಗ ಯು ಹೇಳ್ತಾನೆ, ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ, ನಾನು ನನ್ನ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಯು ಹೋಗ್ತಿದ್ದಾಗೆ ಅಲ್ಲಿಗೆ ಶಿಯಾನ್ ಅಸಿಸ್ಟೆಂಟ್ ಬರ್ತಾನೆ. ಶಿಯಾನ್ ಮನೆಗೆ ಬಂದು ಶೂಯಿನ ಕೇಳ್ತಾನೆ, ನೀನು ಯೂನಿವರ್ಸಿಟಿ ಫೈನಾನ್ಷಿಯಲ್ಗೆ ಏನ್ ಮಾಡೋದಿಕ್ ಹೋಗಿದ್ದೆ? ಆಗ ಜಿಯು ಹೇಳ್ತಾಳೆ, ನಾನ್ ನನ್ನ ಫ್ರೆಂಡನ್ನ ಮೀಟ್ ಮಾಡೋದಿಕ್ ಹೋಗಿದ್ದೆ ಅಂತ ಹೇಳಿ ಶಿಯಾನ್ ಕೋರ್ಟ್ ಇಂದ ಬರ್ತಿದ್ದ ಸ್ಮೆಲ್ ನ ನೋಡಿ, ನೀವ್ ಇವತ್ತು ಆಟ್ಪಾಡ್ ತಿನ್ನೋದಿಕ್ ಹೋಗಿದ್ರ? ನಿಮಗೆ ನಮ್ಮಮ್ಮ ಅಲ್ದಲೆ ಬೇರೆ ಯಾರು ಕೂಡ ಆಟ್ಪಾಡ್ ತಿನ್ನಿಸ್ತಾರ? ಆದ್ರೆ ಶಿಯಾನ್ ಅವಳ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ. ಆಗ ಜಿಯು ಹೇಳ್ತಾಳೆ, ಅವರು ನಿಮ್ ಫ್ಯೂಚರ್ ವೈಫೇ ಆಗಿರ್ತಾರೆ ಅಂತ ಹೇಳ್ತಾಳೆ. ಆಗ ಶಿಯಾನ್, ನೀನ್ ಇವತ್ತು ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ, ಹೋಗ್ ಮಲ್ಕೋ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಆಗ ಜಿಯು ಹೇಳ್ತಾಳೆ, ಅಂಕಲ್ ನನ್ನನ್ನ ಯಾವತ್ತೂ ಕೂಡ ಅಪ್ರಿಶಿಯೇಟ್ ಮಾಡಿಲ್ಲ, ಇವರು ಯಾರನ್ನು ಮೀಟ್ ಮಾಡ್ತಿದ್ದಾರೆ. ಕಡೆ ಗುಹಾನ್ ಬಾಯ್ನ ಮೀಟ್ ಮಾಡಿ ಕೇಳ್ತಾನೆ, ನಾನ್ ಬರ್ದಿದ್ದ ಲೆಟರ್ನ ಓದ್ದ? ಆಗ ಬಾಯ್ ಹೇಳ್ತಾಳೆ, ನಾನು ನೋಡಿಲ್ಲ. ಆಗ ಗುಹಾನ್, ನಾನ್ ನಿನಗೆ ಏನು ಹೇಳ್ಬೇಕು ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಬಾಯ್ ಫ್ರೆಂಡ್ ಬಂದು ಅವಳನ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಗುಹಾನ್ ಅವಳ ಕೈನ ಇಟ್ಕೊಂಡು ತಡಿತಾನೆ. ಆಗ ಬಾಯ್ ಫ್ರೆಂಡು ಗುಹಾನ್ನ ಸ್ವಲ್ಪ ದೂರ ಪುಷ್ ಮಾಡಿ, ನೀನು ಏನ್ ಅನ್ಕೊಂಡಿದ್ಯಾ ಅಂತ ಕೇಳ್ತಾನೆ. ಆಗ ಬಾಯ್ ಅವಳ ಫ್ರೆಂಡನ್ನ ಸ್ವಲ್ಪ ರಿಲ್ಯಾಕ್ಸ್ ಮಾಡು. ಆಗ ಗುಹಾನ್ ಹೇಳ್ತಾನೆ, ನಾನ್ ನಿನ್ ಜೊತೆ ಇಂಪಾರ್ಟೆಂಟ್ ವಿಷಯನ ಮಾತಾಡ್ಬೇಕು. ಅಷ್ಟರಲ್ಲಿ ಅವ್ರ ಫ್ರೆಂಡ್ಸ್ ಬಂದು ಗುಹಾನ್ನ ಡ್ರಿಂಕ್ಸ್ ಮಾಡೋದಿಕ್ಕೆ ಕರೀತಾರೆ. ಬಾಯ್ ಅಲ್ಲಿಂದ ಹೊರಟೋಗ್ತಾಳೆ. ಮತ್ತೆ
ಮತ್ತೊಂದ್ ಕಡೆ ಜಿಯು ಇವತ್ತು ಯು ನನಗೆ ತುಂಬಾ ಸಹಾಯ ಮಾಡಿದ್ರೆ ಅವ್ರನ್ನ ಡಿನ್ನರ್ ಕರ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಯುಗೆ ಮೆಸೇಜ್ ಮಾಡ್ತಾಳೆ. ನಿಮ್ಮಿಂದ ನನಗೆ ತುಂಬಾನೇ ಸಹಾಯ ಆಗಿದೆ, ನಾನ್ ನಿಮ್ಮನ್ನ ಡಿನ್ನರ್ಗೆ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದೀನಿ. ಯು ಈ ಸಾರಿ ಹೋಗೋದಕ್ಕೆ ಒಪ್ಕೋತಾನೆ. ಜಿಯು ಅವನ್ ಮಾಡಿದ ಮೆಸೇಜ್ ನ ನೋಡಿ ತುಂಬಾನೇ ಖುಷಿ ಆಗುತ್ತೆ. ನೆಕ್ಸ್ಟ್ ಡೇ ಜಿಯು ಎಲ್ರಿಗಿಂತ ಮೊದಲು ಆಫೀಸ್ಗೆ ಹೋಗಿ ಕೆಲಸ ಮಾಡ್ತಿರ್ತಾಳೆ. ಅಲ್ಲಿಗೆ ಶೂಯಿ ಬಂದು ಕೇಳ್ತಾಳೆ, ನೀನ್ ಯಾಕೆ ಇವತ್ತು ಇಷ್ಟ ಬೇಗ ಬಂದಿದ್ಯಾ? ಆಗ ಜಿಯು ಹೇಳ್ತಾಳೆ, ನಾನು ಇವತ್ತು ತುಂಬಾನೇ ಖುಷಿಯಾಗಿದ್ದೀನಿ. ಆಗ ಶೂಯಿ ಕೇಳ್ತಾಳೆ, ನೀನ್ ಖುಷಿಯಾಗಿರೋದಕ್ಕೆ ಕಾರಣ ಏನು? ಆಗ ಜಿಯು ಶೂಯಿಗೆ ಎಲ್ಲ ವಿಷಯನೂ ಹೇಳ್ತಾಳೆ. ನಾನು ನನ್ನ ಅಂಕಲ್ಗೆ ಫೋನ್ ಮಾಡಿ ಬರೋದಕ್ಕೆ ಹೇಳ್ದೆ, ಆದ್ರೆ ಅವರು ಬರಲಿಲ್ಲ. ನನಗೆ ಬೇಕಾದವ್ರು ಬಂದು ಸಹಾಯ ಮಾಡಿದ್ರು ಅಂತ ಹೇಳ್ತಾಳೆ. ಆಗ ಶೂಯಿ ಕೇಳ್ತಾಳೆ, ನೀನು ಆ ವ್ಯಕ್ತಿನ ಇಷ್ಟಪಡ್ತಿದ್ಯಾ? ಆಗ ಜಿಯು ಹೌದು ಅಂತ ಹೇಳ್ತಾಳೆ. ಆಗ ಶೂಯಿ ಕೇಳ್ತಾಳೆ, ಆ ವ್ಯಕ್ತಿಗೂ ನಿನ್ ಮೇಲೆ ಇಂಟ್ರೆಸ್ಟ್ ಇದೆಯಾ? ಆಗ ಜಿಯು ಹೇಳ್ತಾಳೆ, ಇದೆ ಅಂತ ಅನ್ಸುತ್ತೆ. ಆಗ ಶೂಯಿ ಹೇಳ್ತಾಳೆ, ಈ ವಿಷಯದಲ್ಲಿ ನೀನ್ ಜಾಸ್ತಿ ತಡ ಮಾಡಬೇಡ. ಆಗ ಜಿಯು ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳ್ತಾಳೆ. ಆಗ ಶೂಯಿ, ನಿಮ್ಮ ಅಂಕಲ್ ನಿನ್ಗೆ ಸಹಾಯ ಮಾಡೋದಿಕ್ಕೆ ಬರ್ಬೇಕಿತ್ತು. ಆಗ ಜಿಯು ಹೇಳ್ತಾಳೆ, ಇದ್ರಲ್ಲಿ ನಮ್ಮ ಅಂಕಲ್ ತಪ್ಪೇನೂ ಇಲ್ಲ, ನಾನು ಅವ್ರನ್ನ ಬ್ಲೇಮ್ ಮಾಡಲ್ಲ. ಯಾರನ್ನಾದ್ರೂ ಬ್ಲೇಮ್ ಮಾಡಬೇಕು ಅಂದ್ರೆ ಅದು ಅವ್ರ ಗರ್ಲ್ ಫ್ರೆಂಡ್ ನ. ಅದನ್ನ ಕೇಳಿ ಶೂಯಿಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ. ಮತ್ತೊಂದ್ ಕಡೆ ಶಿಯಾನ್ ಮೀಟಿಂಗ್ ಅಲ್ಲಿ ಇರ್ತಾರೆ. ಶೇರ್ ಹೋಲ್ಡರ್ಸ್ ಗೆ ಹೇಳ್ತಾರೆ, ಆಸ್ ಎ ಬ್ಲೂಗೆ ಇನ್ವೆಸ್ಟ್ ಮಾಡೋದು ಅಷ್ಟು ಸರಿಯಲ್ಲ. ಆದ್ರೆ ಸೀನಿಯರ್ಸ್ ಹೇಳ್ತಾರೆ, ಇಷ್ಟು ಚಿಕ್ಕ ವಿಷಯನ ನೀನು ಸೀರಿಯಸ್ ಆಗಿ ತಗೋಬೇಡ, ಆಸ್ ಎ ಬ್ಲೂಗೆ ಇನ್ವೆಸ್ಟ್ ಮಾಡೋಣ. ಮತ್ತೊಬ್ಬ ಸೀನಿಯರ್ ಹೇಳ್ತಾರೆ, ಆಸ್ ಎ ಬ್ಲೂ ಇಂಡಸ್ಟ್ರಿಯಲ್ಲಿ ಟಾಪ್ ಕಂಪ್ನಿ, ನಾವು ಈ ಕಂಪ್ನಿಗೆ ಇನ್ವೆಸ್ಟ್ ಮಾಡಿದ್ರೆ ನಮ್ಗೆ ಉಪಯೋಗ ಇದೆ. ಆಗ ಶಿಯಾನ್ ಹೇಳ್ತಾನೆ, ಆಸ್ ಎ ಬ್ಲೂಗೆ ಇನ್ವೆಸ್ಟ್ ಮಾಡಿದ್ರೆ ಅವರು ಅವ್ರ ಪ್ರೊಡಕ್ಷನ್ ನ ದೊಡ್ಡದಾಗಿ ಮಾಡೋದಕ್ಕೆ ಉಪಯೋಗ ಮಾಡ್ಕೋತಾರೆ, ಬ್ಯಾಟ್ರಿಲಿರೋ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಿಲ್ಲ, ಇದ್ರಿಂದ ನಮ್ಗೆ ಯಾವುದೇ ಉಪಯೋಗ ಕೂಡ ಇಲ್ಲ. ಆಗ ಸೀನಿಯರ್ ಹೇಳ್ತಾರೆ, ಈ ಪ್ರಾಜೆಕ್ಟ್ ಗಾಗಿ ತುಂಬಾನೇ ಕಷ್ಟಪಟ್ಟಿದ್ದೀವಿ, ಇದಕ್ಕೆ ಇನ್ವೆಸ್ಟ್ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಯಾವುದೇ ಪ್ರತಿಫಲ ಕೂಡ ಸಿಗೋದಿಲ್ಲ ಅಂತ ಹೇಳ್ತಾರೆ. ಆಗ ಗುಹಾನ್ ಹೇಳ್ತಾನೆ, ಫ್ಯೂಚರ್ ಅಲ್ಲಿ ಏನಾದ್ರೂ ಸಮಸ್ಯೆ ಆದ್ರೆ ಅದ್ರ ರೆಸ್ಪಾನ್ಸಿಬಿಲಿಟಿನ ಯಾರು ತಗೋತೀರಾ ಅಂತ ಕೇಳ್ತಾನೆ. ಆದ್ರೆ ಯಾರು ಕೂಡ ಏನು ಮಾತಾಡದಲ್ಲೇ ಸೈಲೆಂಟ್ ಆಗ್ತಾರೆ. ಮತ್ತೊಂದ್ ಕಡೆ ಶಿಯಾನ್ ಡ್ಯಾಡ್ ಅಂಕಲ್ ಗಾನ್ ನ ಮೀಟ್ ಮಾಡೋದಿಕ್ಕೆ ಅಂತ ಬಂದಿರ್ತಾರೆ. ಅಂಕಲ್ ಗಾನ್ ಕೇಳ್ತಾರೆ, ನೀವು ಟಿಯಾನ್ ಝಾನ್ ಇಂದಾಗಿ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಆಗ ಶಿಯಾನ್ ಡ್ಯಾಡ್ ಹೇಳ್ತಾರೆ, ಟಿಯಾನ್ ಝಾನ್ ಹೇಳ್ತಿದ್ದಾರೆ, ಶಿಯಾನ್ ಈ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡಿದ್ದು, ಆದ್ರೆ ಸಣ್ಣ ಪ್ರಾಬ್ಲಮ್ ಇಂದಾಗಿ ಇನ್ವೆಸ್ಟ್ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಶಿಯಾನ್ ಅವ್ನ ಕಂಪ್ನಿನ ಸರಿಯಾಗಿ ನಡೆಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂಕಲ್ ಗಾನ್ ನಗ್ತಾ ಅವ್ರ ಮಾತನ್ನ ಕೇಳಿಸ್ಕೊತಿರ್ತಾರೆ. ನೆಕ್ಸ್ಟ್ ಡೇ ಶಿಯಾನ್ ಆಫೀಸ್ಗೆ ಬರೋದಕ್ಕಿಂತ ಮೊದಲು ಯು ಆಗ್ಲೇ ಹೋಗಿರ್ತಾರೆ. ಶಿಯಾನ್ಗೆ ಓದೋದಿಕ್ಕೆ ಆರ್ಟಿಕಲ್ ಕೊಡ್ತಾರೆ. ಆಗ ಶಿಯಾನ್ ಹೇಳ್ತಾನೆ, ನನಗೆ ಗೊತ್ತು, ಆಸ್ ಎ ಬ್ಲೂ ಬಗ್ಗೆ ಶೂಯಿ ಆರ್ಟಿಕಲ್ ಬರ್ದಿದ್ದಾಳೆ. ಆಗ ಯು ಆರ್ಟಿಕಲ್ ನ ಓದಿ ಶಿಯಾನ್ಗೆ ಹೇಳ್ತಾ ಇರ್ತಾನೆ. ಶೂಯಿ ಆಸ್ ಎ ಬ್ಲೂ ನಲ್ಲಿ ಆಗ್ತಿರೋ ಪ್ರಾಬ್ಲಮ್ ನ ಕೂಡ ಡಿಸ್ಕಸ್ ಮಾಡಿರ್ತಾಳೆ. ಆರ್ಟಿಕಲ್ ನ ಓದಿ ಬೇಗ ಬಾ, ನಾನು ಕಾನ್ಫಿಡೆನ್ಸ್ ರೂಮ್ ಅಲ್ಲಿ ನಿನ್ಗಾಗಿ ವೆಯ್ಟ್ ಮಾಡ್ತಿರ್ತೀನಿ. ನಿನ್ಗೆ ಶೂಯಿ ಜೊತೆ ಡಿನ್ನರ್ಗೆ ಹೋಗೋ ಅವಕಾಶ ಸಿಕ್ಕಿದ್ರೆ ಅವಳ ಒಪಿನಿಯನ್ ಕೂಡ ತಿಳ್ಕೊ ಅಂತ ಹೇಳ್ತಾನೆ. ಶಿಯಾನ್ ಯು ಹೇಳಿದ ಮಾತನ್ನ ನೆನಪು ಮಾಡ್ಕೊಂಡು ಶೂಯಿಗೆ ಮೆಸೇಜ್ ಮಾಡೋದಿಕ್ಕೆ ಅಂತ ಹೋಗ್ತಾನೆ. ಅದೇ ಸಮಯಕ್ಕೆ ಶಿಯಾನ್ ಅಸಿಸ್ಟೆಂಟ್ ಬಂದು ಮೀಟಿಂಗ್ಗೆ ಸಮಯ ಆಗಿದೆ ಅಂತ ಹೇಳ್ತಾನೆ. ಎಲ್ರು ಕೂಡ ಈ ಆರ್ಟಿಕಲ್ ನ ಓದಿರ್ತಾರೆ. ಮಿಸ್ಟರ್ ಟಿಯಾನ್ ನಗ್ತಾ ಶಿಯಾನ್ಗೆ ಹೇಳ್ತಾರೆ, ಈ ಆರ್ಟಿಕಲ್ ನಲ್ಲಿ ಇರೋದನ್ನ ಓದಿ ಯಾವ ಕಂಪ್ನಿಗೆ ಇನ್ವೆಸ್ಟ್ ಮಾಡಬೇಕು, ಯಾವ ಕಂಪ್ನಿಗೆ ಇನ್ವೆಸ್ಟ್ ಮಾಡಬಾರ್ದು ಅನ್ನೋದನ್ನ ಡಿಸೈಡ್ ಮಾಡೋದಕ್ಕಾಗುತ್ತೆ. ಆಗ ಶಿಯಾನ್ ಹೇಳ್ತಾನೆ, ನಾವು ಎಲ್ಲ ರೀತಿ ಇನ್ವೆಸ್ಟ್ ಮಾಡ್ತಾ ಇದ್ರೆ ಸಮಸ್ಯೆ ಬರ್ತಾನೆ ಇರುತ್ತೆ, ಅದರಿಂದ ಆಸ್ ಎ ಬ್ಲೂಗೆ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದ್ದೀನಿ, ಆದ್ರೆ ಸ್ಟಾಲಿಡ್ ಬ್ಯಾಟ್ರಿ ಮೇಲೆ ಇನ್ವೆಸ್ಟ್ ಮಾಡಬೇಕು. ಆಗ ಮಿಸ್ಟರ್ ಟಿಯಾನ್ ಹೇಳ್ತಾರೆ, ನಾನು ಈ ಸಾರಿ ಶಿಯಾನ್ ಮಾತನ್ನ ಒಪ್ಕೋತೀನಿ, ಲಾಂಗ್ ಟೈಮ್ ಇನ್ವೆಸ್ಟ್ ಮಾಡೋದು ಇದನ್ನ ಈಗಲೇ ಡಿಸೈಡ್ ಮಾಡೋದಿಕ್ಕಾಗಲ್ಲ, ನಾನು ಸ್ವಲ್ಪ ದಿವಸ ಅಬ್ರಾಡ್ಗೆ ಹೋಗ್ತಿದ್ದೀನಿ ಅಡ್ವಾನ್ಸ್ ಬ್ಯಾಟ್ರೀಸ್ ನ ನೋಡೋದಿಕ್ಕೆ. ಮತ್ತೊಂದ್ ಕಡೆ ಶೂಯಿ ಮಿಸ್ ಇ ನ ಮೀಟ್ ಮಾಡೋದಿಕ್ಕೆ ಅಂತ ಬಂದಿರ್ತಾರೆ. ಆಗ ಮಿಸ್ ಇ ಹೇಳ್ತಾರೆ, ಚೀಫ್ ಎಡಿಟರ್ ಗೆ ನಿನ್ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯ ಇದೆ, ನೀನ್ ಈ ಆರ್ಟಿಕಲ್ ನ ತುಂಬಾ ಚೆನ್ನಾಗಿ ಬರ್ದಿದ್ಯಾ. ಶೂಯಿ ಅದನ್ನ ಕೇಳಿಸ್ಕೊಂಡು ಆಫೀಸಿಂದ ಹೊರಗಡೆ ಬಂದು ಶಿಯಾನ್ಗೆ ಮೆಸೇಜ್ ಮಾಡ್ತಾಳೆ, ಶಾಬೂಮ್ ಟೆಂಪಲ್ ತುಂಬಾನೇ ಲಕ್ಕಿ ಅನ್ಸುತ್ತೆ, ಅದು ಕೂಡ ನನಗೆ ಈ ಪ್ರಾಜೆಕ್ಟ್ ಗಾಗಿ ಎಷ್ಟೆಲ್ಲ ಕೆಲಸ ಮಾಡಿದೀನಿ, ಚೀಫ್ ಎಡಿಟರ್ ನನ್ ಕೆಲ್ಸನ ಒಪ್ಕೊಂಡಿದ್ದಾರೆ, ಅದರಿಂದಾಗಿ ಯುಂಗ್ ಚಂಗ್ ಪ್ರಾಜೆಕ್ಟ್ ಗಾಗಿ ಸ್ಪೆಷಲ್ ರಿಪೋರ್ಟ್ ನ ತಯಾರು ಮಾಡಬೇಕು, ಅದು ಡಿಜಿಟಲ್ ಮ್ಯಾಗಝಿನ್ ನಲ್ಲಿ ಪಬ್ಲಿಷ್ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ಗುಹಾನ್ ಆರ್ಟಿಕಲ್ ನ ಓದ್ತಾ, ಈ ಆರ್ಟಿಕಲ್ ಸರಿಯಾದ ಸಮಯಕ್ಕೆ ಬಂತು, ಇದನ್ನ ಓದಿದ್ಮೇಲೆ ಎಲ್ರು ಕೂಡ ಒಪ್ಕೊಂಡ್ರು ಅಂತ ಹೇಳ್ತಾನೆ. ಆಗ ವಿ ಶೂಯಿ ಬರ್ದಿರೋ ಸ್ಟೈಲಿಂಗ್ ಬಗ್ಗೆ ಕೂಡ ಮಾತಾಡ್ತಿದ್ರೆ ಶಿಯಾನ್ ಇದನ್ನೆಲ್ಲ ಕೇಳಿಸ್ಕೊಂಡು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಮತ್ತೊಂದ್ ಕಡೆ ನ್ಯಾನ್ ಶೂಯಿಗೆ ಹೇಳ್ತಾಳೆ, ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದಕ್ಕೆ ನನ್ನ ಫ್ರೆಂಡ್ಸ್ ನ ಮೀಟ್ ಮಾಡೋದಕ್ಕೆ ಹೋಗ್ತಿದ್ದೀನಿ, ನೀವು ಕೂಡ ಸೆಲೆಬ್ರೇಷನ್ ಮಾಡೋದಕ್ಕೆ ಬರ್ತೀರಾ?
ಆಗ ಜೂಯಿ ಹೇಳ್ತಾಳೆ ನ್ಯೂ ಇಯರ್ ನನ್ನ ಫ್ಯಾಮಿಲಿ ಜೊತೆ ಸೆಲೆಬ್ರೇಷನ್ ಮಾಡ್ತೀನಿ. ಆಗ ಶೂಯಿ ಹೇಳ್ತಾಳೆ ನಾನು ತುಂಬಾ ಬ್ಯುಸಿ ಆಗಿದ್ದೀನಿ, ಇದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ಶೂಯಿ ಶಿಯಾನ್ಗೆ ಮೆಸೇಜ್ ಮಾಡಿ ಕೇಳ್ತಾಳೆ ಈ ಫ್ರೈಡೆ ಕ್ಯಾಂಪಿಂಗ್ ಮಾಡೋದಿಕ್ ಹೋಗದ. ಆಗ ಶಿಯಾನ್ ಹೇಳ್ತಾನೆ ನಾನ್ ಬೆಳಿಗ್ಗೆ ಬಿಸ್ನೆಸ್ ಟ್ರಿಪ್ಪಿಗೆ ಹೋಗ್ತಿದ್ದೀನಿ, ನಾನು ವಾಪಸ್ ಬಂದ್ಮೇಲೆ ಈ ಕೆಲಸ ಮಾಡೋಣ. ಶೂಯಿ ಆ ಮೆಸೇಜ್ ಅನ್ನ ನೋಡಿ ತುಂಬಾನೇ ಖುಷಿ ಆಗುತ್ತೆ. ಮಾರ್ನಿಂಗ್ ಎದ್ದ ತಕ್ಷಣ ಶಿಯಾನ್ಗೆ ಮೆಸೇಜ್ ಮಾಡ್ತಾಳೆ ನೀನ್ ತುಂಬಾ ನೆನಪಾಗ್ತಿದ್ಯಾ. ಶಿಯಾನ್ ಆ ಮೆಸೇಜ್ ನ ನೋಡಿ ನನಗೂ ಕೂಡ ನೀನು ನೆನಪಾಗ್ತಿದ್ಯಾ ಅಂತ ರಿಪ್ಲೈ ಮಾಡ್ತಾನೆ. ನೆಕ್ಸ್ಟ್ ನ್ಯೂ ಇಯರ್ ಡೇ ಆಗಿರುತ್ತೆ. ಬಾಯ್ ಜಿಯು ಜೊತೆ ಶಾಪಿಂಗ್ ಮಾಡೋದಿಕ್ಕೆ ಅಂತ ಶೂಯಿ ಬಂದಿರ್ತಾಳೆ. ಆಗ ಜಿಯು ಹೇಳ್ತಾಳೆ ನಾನು ಇಷ್ಟಪಡೋರ್ನ ಮೀಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಆಗ ಬಾಯ್ ಅದಕ್ಕಾಗಿ ನಿನ್ಗೆ ಕೆಲವೊಂದು ಟಿಪ್ಸ್ ಕೊಡ್ತೀನಿ ಅಂತ ಹೇಳ್ತಾಳೆ. ಅದನ್ನ ಕೇಳಿ ಜಿಯುಗೆ ತುಂಬಾನೇ ಖುಷಿ ಆಗುತ್ತೆ. ಬಾಯ್ ಜೊತೆ ಮಾತಾಡೋದಕ್ಕೆ ಸೈಡ್ಗೆ ಕರ್ಕೊಂಡು ಹೋಗ್ತಾಳೆ. ಶೂಯಿ ಫೋನ್ ಓಪನ್ ಮಾಡಿದ ತಕ್ಷಣ ಶಿಯಾನ್ ಅವಳಿಗೆ ಒಂದು ಫೋಟೋ ಕಳಿಸಿರ್ತಾನೆ. ನಿನ್ ಜೊತೆ ಇದನ್ನ ನೋಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಮೆಸೇಜ್ ಮಾಡಿರ್ತಾನೆ. ಅದನ್ನ ನೋಡಿ ಅವಳು ಸ್ಮೈಲ್ ಮಾಡ್ತಾಳೆ. ಮತ್ತೊಂದ್ ಕಡೆ ಬಾಯ್ಗೆ ಗುಹಾನ್ ಮೆಸೇಜ್ ಮಾಡಿರ್ತಾನೆ ನ್ಯೂ ಇಯರ್ ನ ಜೊತೆಲಿ ಸೆಲೆಬ್ರೇಷನ್ ಮಾಡೋಣ ಅಂತ. ಆದ್ರೆ ಬಾಯ್ ಅದನ್ನ ಇಗ್ನೋರ್ ಮಾಡ್ತಾಳೆ. 3 ಜನನು ಮಾಲಿಂದ ಆಚೆ ಬಂದಿರ್ತಾರೆ. ಜಿಯು ನಾನು ಏನನ್ನು ಪರ್ಚೇಸ್ ಮಾಡಿಲ್ಲ, ವಾಪಸ್ ಹೋಗಿ ಪರ್ಚೇಸ್ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ಶೂಯಿ ಬಾಯ್ ಇಬ್ರು ಕೂಡ ಅವಳಿಗೆ ಹ್ಯಾಪಿ ನ್ಯೂ ಇಯರ್ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಜಿಯು ಶಾಪಿಂಗ್ ಮಾಡ್ಕೊಂಡ್ ಬರ್ತಿರ್ಬೇಕಾದ್ರೆ ಎದುರುಗಡೆ ಯು ಸಿಗ್ತಾನೆ. ಅವನ್ ಜೊತೆ ಮತ್ತೆ ಮಾಲ್ ಒಳಗಡೆ ಹೋಗ್ತಾಳೆ. ಯುನ ಕೇಳ್ತಾಳೆ ನೀವೊಬ್ರೆ ಶಾಪಿಂಗ್ ಮಾಡೋದಿಕ್ ಬಂದಿದ್ದೀರಾ. ಆಗ ಯು ಹೇಳ್ತಾನೆ ನನ್ ಕಸಿನ್ ಮ್ಯಾರೇಜ್ ಇದೆ, ಅವಳಿಗಾಗಿ ವೆಡ್ಡಿಂಗ್ ಗಿಫ್ಟ್ ನ ಪರ್ಚೇಸ್ ಮಾಡೋದಿಕ್ ಬಂದಿದ್ದೀನಿ. ಆಗ ಜಿಯು ಹೇಳ್ತಾಳೆ ಗಿಫ್ಟ್ ನ ಪರ್ಚೇಸ್ ಮಾಡೋದಿಕ್ಕೆ ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ, ಈ ಮಾಲ್ ನನಗೆ ತುಂಬಾ ಚೆನ್ನಾಗ್ ಗೊತ್ತು. ಯು ಕೂಡ ಅವಳ ಮಾತಿಗೆ ಒಪ್ಕೋತಾನೆ. ಜಿಯು ಕೈಲಿದ್ದ ಬ್ಯಾಗ್ ನ ಇಟ್ಕೊಳ್ಳೋದಿಕ್ಕೆ ಕೇಳ್ತಾನೆ. ಜಿಯು ಕೂಡ ಖುಷಿಯಿಂದಲೇ ಕೊಡ್ತಾಳೆ. ಜಿಯು ಪರ್ಫ್ಯೂಮ್ ನ ಪರ್ಚೇಸ್ ಮಾಡೋದಿಕ್ಕೆ ಸಹಾಯ ಮಾಡ್ತಾಳೆ. ಯು ಜಿಯುಗೆ ಇಷ್ಟವಾದ ಪರ್ಫ್ಯೂಮ್ ನೇ ಪರ್ಚೇಸ್ ಮಾಡಿರ್ತಾನೆ. ಬಿಲ್ ಮಾಡಿಸ್ಕೊಳ್ಳೋದಿಕ್ಕೆ ಅಂತ ಬರ್ತಾರೆ. ಅಲ್ಲಿನ ವರ್ಕರ್ ಹೇಳ್ತಾರೆ ನೀವು 400 ಯೂನ್ಗಿಂತ ಜಾಸ್ತಿ ಶಾಪಿಂಗ್ ಮಾಡಿದ್ದೀರಾ, ಅದರಿಂದ ನಿಮ್ಗೆ ಕಪಲ್ ಗಿಫ್ಟ್ ನ ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಯು ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಜಿಯು ಮಾತ್ರ ಖುಷಿಯಿಂದ ಒಪ್ಕೋತಾಳೆ. ಮಾಲ್ ಇಂದ ಆಚೆ ಬಂದ್ಮೇಲೆ ಜಿಯು ಒಂದ್ ಗಿಫ್ಟ್ ನ ಯುಗೆ ಕೊಡೋದಿಕ್ ಹೋಗ್ತಾಳೆ. ಆಗ ಯು ಹೇಳ್ತಾನೆ ಇದನ್ನ ನೀನೇ ಇಟ್ಕೋ, ನನಗ್ ತುಂಬಾ ಸಹಾಯ ಮಾಡಿದ್ಯಾ. ಆಗ ಜಿಯು ಹೇಳ್ತಾಳೆ ನೀವು ನನಗೆ ಥ್ಯಾಂಕ್ಸ್ ಹೇಳ್ಬೇಕು, ಅಂದ್ರೆ ನೀವು ನನ್ನನ್ನ ಡಿನ್ನರ್ ಕರ್ಕೊಂಡು ಹೋಗ್ಬೇಕು. ಆಗ ಯು ಹೇಳ್ತಾನೆ ನಾನು ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು, ತುಂಬಾ ಸಮಯ ಆಗುತ್ತೆ. ಆಗ ಜಿಯು ಹೇಳ್ತಾಳೆ ಸರಿ ನೀವು ವಾಪಸ್ ಬಂದ್ಮೇಲೆ ನಾವಿಬ್ರು ಡಿನ್ನರ್ಗೆ ಹೋಗೋಣ. ಮತ್ತೊಂದ್ ಕಡೆ ಬಾಯ್ ಶೂಯಿ ಇಬ್ರು ಕೂಡ ಮನೆ ಹತ್ರ ಬರ್ತಾರೆ. ಬಾಯ್ ಸಡನ್ ಆಗಿ ನಿಂತ್ಕೊಂಡು ಶಿಯಾನ್ ಇಲ್ಲೇ ಇದ್ದಾನೆ ಅಂತ ಹೇಳ್ತಾಳೆ. ಆಗ ಶೂಯಿ ಹೇಳ್ತಾಳೆ ಶಿಯಾನ್ ಇಲ್ಲಿರೋದಕ್ಕೆ ಹೇಗ್ ಸಾಧ್ಯ, ಅವರು ಬಿಸ್ನೆಸ್ ಟ್ರಿಪ್ಗಾಗಿ ಅಬ್ರಾಡ್ಗೆ ಹೋಗಿದ್ದಾರೆ. ಶೂಯಿ ನೋಡ್ತಾಳೆ ಶಿಯಾನ್ ಶೂಯಿ ಮನೆ ಹತ್ರ ನಿಂತ್ಕೊಂಡು ಅವಳಿಗಾಗಿ ಕಾಯ್ತಾ ಇರ್ತಾನೆ. ಶಿಯಾನ್ ನ ನೋಡಿ ಅವಳಿಗೆ ತುಂಬಾನೇ ಖುಷಿ ಆಗುತ್ತೆ. ಬಾಯ್ ಅಲ್ಲಿಂದ ಹೋಗ್ತಿದ್ದಾಗೆ ಶಿಯಾನ್ ಶೂಯಿ ಹತ್ರ ಬಂದು ಅವಳ ಕೈಲಿದ್ದ ಬ್ಯಾಗನ್ನ ತಗೊಂಡು ಹಿಡ್ಕೋತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.